ಅಥಣಿ ರೋಟರಿ ಕ್ಲಬ್ ಮತ್ತು ಮಂಗಸೂಳಿ ಫೌಂಡೇಶನ್ ಅಥಣಿ ಹಾಗೂ ರೋಟ್ರೈಟ್ ಕ್ಲಬ್ ಮತ್ತು ಇಂಟ್ರೈಕ್ಟ್ ಕ್ಲಬ್ ಇವರ ಸಹಕಾರದೊಂದಿಗೆ ಇನ್ನರವಿಲ್ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಬರುವ ದಿನಾಂಕ 8ರಂದು ಅಥಣಿ ಪಟ್ಟಣದ ಶಿವಣಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟಕರಾಗಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಲಿದ್ದು, ಬಿಗ್ಬಾಸ್ ಖ್ಯಾತಿಯ ಗೋಲ್ಡ ಸುರೇಶ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ರೈತ ಮಹಿಳಾ ಸಾಧಕಿ ಕವಿತಾ ಮಿಶ್ರಾ ಹಾಗೂ ಮುಂಬೈ ಎಸಿಪಿ ಶಬಾನಾ ಶೇಖ್ ಅವರನ್ನು ಸನ್ಮಾನಿಸಲಾಗುವುದು. ಅಂದು ಮಧ್ಯಾಹ್ನ 3 ಗಂಟೆಗೆ ಹಾಸ್ಯ ಕಲಾವಿದ ಕೃಷ್ಣೇಗೌಡ ಅವರಿಂದ ಹಾಸ್ಯ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ಇವರಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇನ್ನರ್ ವೀಲ್ ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಗಿ ಹೇಳಿದರು. ಈ ವೇಳೆ ಮಾತನಾಡಿದ ಮಧು ಮಂಗಸೂಳಿ, ಇನ್ನರವಿಲ್ ರಜತ ಮಹೋತ್ಸವದ ನಿಮಿತ್ತವಾಗಿ 25 ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವನಮಹೋತ್ಸವ ಕಾರ್ಯಕ್ರಮ, ಮೆಹಂದಿ ಡಿಸೈನಿಂಗ್, ಮಹಿಳಾ ಕವಿ ಗೋಷ್ಠಿ ಹಾಗೂ ವೀಲ್ ಚೇರ್ ವಿತರಣೆ ಕೂಡ ಮಾಡಲಾಗಿದ್ದು, ವಿವಿಧ ಕಾರ್ಯಕ್ರಮಗಳು ಮುಂದುವರಿಯಲಿವೆ ಎಂದರು. ತೃಪ್ತಿ ಕಾರಣೀಭೂತರಾದಂತ ಗಜಾನನ್ ಮಂಗಸೂಳಿ ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಕ್ಲಬ್ ಶುರು ಮಾಡಬೇಕಾದ್ರೆ 2000 ಅವ್ರು ಬಂದು ನನಗೆ ಭೇಟಿ ಆದ್ರು. ಮತ್ತೆ ಹೇಳಿದ್ರು ನನಗೆ, ನೀವು ಇನ್ನರ್ವಿಲ್ ಕ್ಲಬ್ ಶುರು ಮಾಡೋಣ್ರಿ ಅಂತ. ನನಗೆ ಯಾಕೋ ಹಿಂಸರಿಕೆ ಇತ್ತು. ಆದ್ರೂ ಕೂಡ ಹಿಂದೆ ಬೆನ್ನೆಲುಬಾಗಿ ನಿಂತ ಎಲ್ಲ ರೋಟರಿ ಸದಸ್ಯರು ಕೂಡ ತುಂಬಾ ಸಹಾಯ ಸಹಕಾರದಿಂದ ಇವತ್ತು 25 ವರ್ಷ ರಜತ ಮಹೋತ್ಸವ ಆಚರಿಸಲಿಕ್ಕೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದು ನಾ ಎಷ್ಟು ನನಗೆ ಅನಿಸಿತ್ತು ಅದಕ್ಕಿಂತ ಜಾಸ್ತಿ ದೊಡ್ಡ ಮರ ಆಗಿ ನಿಂತದ್ದು. ಆಮೇಲೆ ಎಲ್ಲ 25 ಪ್ರೆಸಿಡೆಂಟ್ಗಳು ಇಲ್ಲಿಯವರೆಗೆ ತುಂಬಾ ಉತ್ಸುಕತೆಯಿಂದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ವರ್ಷ ತಾವು ಎಷ್ಟು ಒಬ್ಬರು ಮಾಡಿದ್ಕಿಂತ ಅದಕ್ಕಿಂತ 2ನೇ ವರ್ಷ ಇನ್ನೂ ಹೆಚ್ಚಿಗೆ ಮಾಡಿದ್ರು, 3ನೇ ವರ್ಷ ಅದಕ್ಕೆ ಹೆಚ್ಚಿಗೆ, ಹಿಂಗೆ 25 ವರ್ಷ ಹಂಗ ಮೇಲೆ ಇರ್ಕೊಂತ ಹೋಗ್ತದ. ಮತ್ತ ಯಾವಾಗಲೂ ರೋಟರಿ ಸಹೋದರರು ನಮ್ಮ ಜೊತೆನ ಅದಾರ. ಹಿಂಗಾಗಿ ನಮಗೂ ಯಾವುದು ಏನೂ ಕಾರ್ಯಕ್ರಮ ಮಾಡಕ್ಕ ಹಿಂಜರಿಕೆ ಅನ್ಸಂಗಿಲ್ಲ. ಆಮೇಲೆ 25 ವರ್ಷದ ಈಗ ಗಜಾನನ್ ನೇತೃತ್ವನಾಗ ಆಗಕತ್ತಂತ ಇಷ್ಟು ದೊಡ್ಡ ಪ್ರಮಾಣನಾಗ ಮಾಡಕತ್ತಾರ ಅವ್ರ. ಭಾರಿ ಖುಷಿ ಐತಿ. ಮತ್ತ ಎಷ್ಟು ಇದ್ರ ಬಗ್ಗೆ ನಾವು ಹೇಳಿದ್ರು ಇನ್ನೂ ಕಮ್ಮಿ ಅನಿಸ್ತೈತಿ ನನಗೆ. ಈ 25 ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಈ ವರ್ಷ. 25ನೇ ವರ್ಷಕ್ಕೆ 25 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವಿ. ಎಲ್ಲ ಇನ್ನರ್ವಿಲ್ ಸದಸ್ಯರ ಸ್ನೇಹಿತರು, ಆಮೇಲೆ ಪದಾಧಿಕಾರಿಗಳು ಪ್ರತಿಯೊಬ್ಬರು ತಮಗೇನು ಮಾಡಬೇಕಾಗಿಲ್ಲ ತಮ್ಮ ಶಕ್ತಿ ಮೀರಿ ಎಲ್ಲ ಕೆಲಸ ಮಾಡ್ಯಾರ. ಅದ್ರ ಜೊತೆಗೆ ರೋಟರಿನವರು ಕೂಡ ನಮ್ಗೆ ಬಹಳ ಸಪೋರ್ಟ್ ಮಾಡ್ಯಾರ. ಮುಂದೂ ಅವ್ರ ಸಹಾಯ ಸಹಕಾರ ಹಿಂಗ ಮುಂದುವರಿಸಿದೆ ಅಂತ ಹೇಳಿ ನಾವು ಎಲ್ಲರಲ್ಲಿಯೂ ಕಳಕಳಿಯ ವಿನಂತಿಯನ್ನು ಕೇಳಿ ಜನರು ಈಗ ಈ ವರ್ಷದಿಂದ ನಾವು ಸಾಕಷ್ಟು ಮಾಡೀವಿ. ಬಟ್ ಇದ್ರೊಳಗ ನಮಗ್ ನಿಮ್ದು ಸಾಥ ಬೇಕು. ಸೊ ಎಲ್ಲರೂ ಬಂದು ಈ ವಿಶೇಷ ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಬರಬೇಕು. ಆಮೇಲೆ ಇದೇನು ಹಾಸ್ಯ ಕಲಾವಿದರು ಬರ್ಲಿಕ್ಕತ್ತಾರ, ಅದ್ರ ಜೊತೆ ಶ್ರೀಮತಿ ಸುಧಾ ಅವರು ಬರ್ಲಿಕ್ಕತ್ತಾರ. ಪಪೆಟ್ ಶೋ ಆಮೇಲೆ ಹಾಸ್ಯ ಕಾರ್ಯಕ್ರಮ ನೋಡ್ಲಿಕ್ಕೆ ಬರಬೇಕು ಅಂತ ನಮ್ಮ ಇನ್ನರ್ವಿಲ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಅನ್ಕೊಂಡಿವಿ ನಮ್ಮ 25 ವರ್ಷದ ಕಾರ್ಯಕ್ರಮ 25 ಕಾರ್ಯಕ್ರಮ ಮಾಡೋಣ ಅಂತ. ಸೊ ಪ್ರತಿ ವರ್ಷದಂತೆ ಮೊದಲೇ ಕಾರ್ಯಕ್ರಮ ನಮ್ದು ವನ ಮಹೋತ್ಸವ ಇರ್ತದ. ಸೊ ನಾವು ವನ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ವಿಶೇಷ ಕಾರ್ಯಕ್ರಮ ಅಂತ ರಂಗೋಲಿ, ಮನೆಗೂ ಹೋಗಿ ಅವ್ರಿಗೆ ಹೇಳಿ ರಂಗೋಲಿ ಎಲ್ಲೋ ಕಲಾ ಹಿಂದೆ ಬೀಳಿಕತ್ತಿತ್ತು, ಅದು ಬೀಳಬಾರ್ದಂತ ಹೇಳಿ ಒಂದೇ ಪಟಾಂಗಣದಲ್ಲಿ 110 ರಂಗೋಲಿ ಎಟ್ ಎ ಟೈಮ್ ತೆಗ್ದಿದ್ರು ಎಲ್ಲಾ ಮಹಿಳೆಗಳು. ಮತ್ತ ವಿಶೇಷ ಅಂದ್ರೆ ಅದ್ರೊಳಗ ಅಗದಿ 15 ವರ್ಷ ಹಿಡಿದು 72 ಇಯರ್ಸ್ದವ್ರ ಅಜ್ಜಿನೂ 3 ತಾಸು ಕೂತ ರಂಗೋಲಿಯನ್ನು ತೆಗ್ದಿದ್ರು. ಅಗದಿ ಕಣ್ಣು ತುಂಬೆ ನೋಡುವಂಗ ಒಂದು ದೃಶ್ಯ ಇತ್ತು. ಅದ್ರ ಜೊತೆ ನಾವು ಹೇರ್ ಸ್ಟೈಲ್ ಕಾಂಪಿಟೇಷನ್, ಮೆಹಂದಿ ಕಾಂಪಿಟೇಷನ್, ಆಮೇಲೆ ಕವಿಗೋಷ್ಠಿ ಅಥಣಿ ಒಳಗ ಮೊಟ್ಟ ಮೊದಲ ಆಗಿದ್ದ ಕಾರ್ಯಕ್ರಮ ಇದು. ಕವಿಗೋಷ್ಠಿ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಕಿವಿ ಮಷಿನ್ಗಳ ಕೊಟ್ವಿ. ಆಮೇಲೆ ಇನ್ನು ವೀಲ್ ಚೇರ್ ವಿತರಣೆ ಮಾಡಿದ್ವಿ ವೃದ್ಧಾಶ್ರಮ ಒಳಗೆ. ಆಮೇಲೆ ಇಲ್ಲಿ ಅನಾಥಾಶ್ರಮ ಒಳಗೆ ಬೆಡ್ಶೀಟ್ ಚಾದರನ್ನು ಹಂಚಿದ್ವಿ. ಆಮೇಲೆ ಇಲ್ಲಿಗೆ ಮುಗ್ದಿಲ್ಲ, ನಮ್ದು ಇದು ವರ್ಷ ಮುಗಿಯೋದು ಜೂನಿಗೆ ಮುಗಿತದ. ಜೂನ್ ತನ ನಾವು 25 ಕಾರ್ಯಕ್ರಮ ಒಳಗೆ ಎಲ್ಲ ಮುಗಿಸ್ತೀವಿ ಅಂತ ಹೇಳಿ ನಿಮಗೊಂದು ಆಶ್ವಾಸನೆ ಕೊಡ್ತೀವಿ. ಜೂನ್ ತನ ನಾವು 25 ವರ್ಷದ 25 ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಜೊತೆ ನಿಮ್ಮೆಲ್ಲ ಅಥಣಿದವ್ರದ್ದು ಸಹಕಾರ್ಯ ಬೇಕು.